ಮನೆ ನಿರ್ಮಾಣದಲ್ಲಿ ತೊಡಗಿರುವಂತವರು ಗಮನಿಸಬೇಕಾಗಿರುವಂತಹ ಸುದ್ದಿ ಇದು. ಏನದು ನೋಡೋಣ. ಮನೆ ನಿರ್ಮಾಣದಲ್ಲಿ ತೊಡಗಿರುವವರು ಗಮನಿಸಿ. ಜನವರಿ 17ರಿಂದ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗಲಿದೆ. ಗೂಡ್ಸ್ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ. ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಲಾರಿ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಇಂಡಸ್ಟ್ರಿ ಮಟೀರಿಯಲ್, ಮರಳು, ಸಿಮೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ. ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋಕೆ ಲಾರಿ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಗೂಡ್ಸ್ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ. ಈ ಮೂಲಕವಾಗಿ ಇಂಡಸ್ಟ್ರಿ ಮಟೀರಿಯಲ್ಗಳು, ಮರಳು, ಸಿಮೆಂಟ್ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಂತೂ ಗ್ಯಾರಂಟಿ. ಜನವರಿ 17ರಿಂದ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿಯ ಮುಷ್ಕರ ಆರಂಭವಾಗ್ತಾ ಇದೆ. ಗೂಡ್ಸ್ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ. ಹಾಗಾಗಿ ಲಾರಿ ಮಾಲೀಕರು ಈಗ ನಿರ್ಧಾರ ಮಾಡಿದ್ದಾರೆ. ಮನೆ ನಿರ್ಮಾಣವನ್ನು ಮಾಡೋಕ್ಕೆ ಯಾರೆಲ್ಲ ನಿರ್ಧರಿಸಿದ್ದಾರೋ ಅಥವಾ ಮನೆ ನಿರ್ಮಾಣ ಮಾಡಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಗಮನಿಸಬೇಕಾಗಿರೋದಿದು. ಮಟೀರಿಯಲ್ಗಳು, ಮರಳು, ಸಿಮೆಂಟು, ಇಂಡಸ್ಟ್ರಿಯಲ್ ಮಟೀರಿಯಲ್ಸ್ಗಳು ಯಾವುದೂ ಕೂಡ ನಿಮಗೆ ಪೂರೈಕೆ ಆಗೋದ್ರಲ್ಲಿ ಒಂದಿಷ್ಟು ವ್ಯತ್ಯಯ ಆಗೋದಂತೂ ಗ್ಯಾರಂಟಿ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಅಸೋಸಿಯೇಷನ್ ಅವರು ಜನವರಿ 17ಕ್ಕೆ ಅನಿರ್ದಿಷ್ಟಾವಧಿಗೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ನವೀನ್ ರೆಡ್ಡಿ ಅವರಿದ್ದಾರೆ, ಅಧ್ಯಕ್ಷರು. ಮಾತಾಡ್ಸೋಣ ಅವ್ರನ್ನ. ಸರ್, ಇವಾಗ ಹೊಸ ಪ್ರಸ್ತಾವಿತ ಕಾಯ್ದೆಯನ್ನು ವಿರೋಧಿಸಿ ತಾವು ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಅವತ್ತು ಏನಿರಲ್ಲ ಕರ್ನಾಟಕದಲ್ಲಿ, ಏನಿರುತ್ತೆ ಅನ್ನೋದು? ಮೇಡಮ್, ಎಸೆನ್ಷಿಯಲ್ ಕಮಾಡಿಟೀಸ್ ಇರುತ್ತೆ. ಎಸೆನ್ಷಿಯಲ್ ಕಮಾಡಿಟೀಸ್ ನಮ್ಮ ಪ್ರಕಾರ ಅಂದರೆ ಹಾಲು, ತರಕಾರಿ, ಪೆಟ್ರೋಲ್ ಪ್ರಾಡಕ್ಟ್ಸು, ವಾಟರು, ಮೆಡಿಸನ್ಸು, ಆಂಬ್ಯುಲೆನ್ಸಸ್ಸು will not be disturbed. We have requested all of them to please run their vehicles and stand by the people. ಬಟ್ ಯಾವುದಕ್ಕೆ ತೊಂದರೆ ಆಗ್ಬೋದು? ಈಗ ತೊಂದರೆ ಆಗೋದಂದರೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇಂಡಸ್ಟ್ರೀಸ್ಗೆ ಇರ್ಬೋದು, ಕಮರ್ಷಿಯಲ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ಸ್ ಇರುತ್ತೆ. ಇಂಡಸ್ಟ್ರೀಸ್ ಈಗ 4 ಮೇಜರ್ ಇಂಡಸ್ಟ್ರೀಸ್ ಇದೆ. ಬ್ಯಾಂಗ್ಳೂರ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4 ಇಂಡಸ್ಟ್ರೀಸ್ ಇದೆ. ಅಲ್ಲೆಲ್ಲ ನಾವು ನಿಲ್ಸ್ಕೊತೀವಿ, ಯಾಕಂದರೆ ನಮ್ಗೆ ಆಗ್ತಿಲ್ಲ. ಕಂಟೈನರ್ಸು, ಗೂಡ್ ಶೆಡ್ಸು, ಇವೆಲ್ಲ ಮರಳು, ಜಲ್ಲಿ, ಇವೆಲ್ಲ ಎಲ್ಲರೂ ನಿಲ್ಸೋಕೆ ರೆಡಿ ಇದ್ದೀವಿ. ಇಲ್ಲೇ ಈಗ ನಮ್ಮ ಮಾಗಡಿ ರೋಡ್ ಅವರಿದ್ದಾರೆ, ಮೈಸೂರು ರೋಡ್ ಅವರಿದ್ದಾರೆ, ಎಲ್ಲ ಮರಳು ಇಟ್ಟಿಗೆ ಸಾಗಾಣಿಕೆ ಎಲ್ಲರೂ ನಿಲ್ಲಿಸ್ತಾ ಇದ್ದಾರೆ. ಸರ್, ಮೊನ್ನೆ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು, ಕರ್ನಾಟಕ ಹೊರತುಪಡಿಸಿ. ಬಟ್ ಅದಾದ ಬಳಿಕ ಸದ್ಯಕ್ಕಿಲ್ಲ ಈ ಕಾನೂನು ಅಂತ ಕೇಂದ್ರ ಭರವಸೆ ಕೊಟ್ಟ ಮೇಲೆ ಈಗ ಪ್ರತಿಭಟನೆಯನ್ನು ವಾಪಸ್ ತಗೊಂಡ್ರು. ಬಟ್ ಕರ್ನಾಟಕದಲ್ಲಿ ಇನ್ನೂ ಶುರುವಾಗ್ತಾ ಇದೆ. ಮೇಡಮ್, ಈಗ ವಾಪಸ್ ತೊಗೊಂಡ್ರೆ ಯಾರು ತೊಗೊಂಡ್ರು? ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರ ವಾಪಸ್ ತೊಗೊಂಡಿದ್ದೀವಿ ಅಂತ? ಅಬೇನ್ಸಲ್ಲಿ ಇಟ್ಟಿದ್ದೀವಿ ಅಂತಾರೆ. ಸದ್ಯಕ್ಕಿಲ್ಲ ಅಂದರೆ ಏನು? ಕಾನೂನು ಮಾಡ್ಬಿಟ್ಟು ಸದ್ಯಕ್ಕಿಲ್ಲ ಅಂತಾರೆ. ಮತ್ತು ಯಾಕೆ ಬಿಹಾರಲ್ಲಿ, ತೆಲಂಗಾಣಲ್ಲೆಲ್ಲ ಆಗಿದೆ ಕೇಸ್ಗಳು, ಹೆಂಗಾಯಿತು? ಅದಕ್ಕೋಸ್ಕರ ನಮಗೆ ನಂಬಿಕೆ ಇಲ್ಲಮ್ಮ ಇದ್ರ ಮೇಲೆ. ಯಾಕೆ ಇವ್ರು ಫಸ್ಟ್ ಆಫ್ ಆಲ್ ಈ ಕಾನೂನು ಯಾಕೆ ತಂದರು? ಪಬ್ಲಿಕ್ ಕನ್ಸರ್ನ್ ತಗೊಳ್ಳದೆ ಈ ಕಾನೂನು ಯಾಕೆ ತಂದರು? ಯಾಕೆ ಅವ್ರಿಗೆ ಚಾಲಕರ ಬಗ್ಗೆ ಗೊತ್ತಿಲ್ವಾ? ನೋಡಿ ಮೇಡಮ್, ಇವತ್ತು ನೀವು ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಗೊಂದಲ ಹೇಳುತ್ತೆ. ಬಿಕಾಸ್ ಹಿಟ್ ಅಂಡ್ ರನ್ ಪ್ರಕರಣ ತುಂಬಾ ತೀವ್ರ ಸ್ವರೂಪದಲ್ಲಿ ಇರುವಂತದ್ದು. ಇದನ್ನ ತಡೆಗಟ್ಟೋದಕ್ಕೆ ಒಂದು ಕಾನೂನು ತಂದಾಗ ಯಾಕೆ ವಿರೋಧ ಬರುತ್ತೆ ಇದರಲ್ಲಿ ಅಂತ? ಮೇಡಮ್, ಹಿಟ್ ಅಂಡ್ ರನ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಲ್ಲ. ಹಿಟ್ ಅಂಡ್ ರನ್ ಯಾವ ಥರ? 2 ವೀಲರು, 4 ವೀಲರ್ ಹಿಟ್ ಅಂಡ್ ರನ್ ಏನು? ಇವಾಗ ಪ್ರತಿ ಒಂದು ಕೇಸು ನಾನು 70 ವರ್ಷದಿಂದ ಸ್ವಾತಂತ್ರ್ಯ ಬಂದಾಗ್ಲಿಂದ ದೊಡ್ಡ ಗಾಡಿ ಮೇಲೆ ಮಾತ್ರ ಕೇಸ್ ಹಾಕ್ತಾ ಇದ್ದಾರೆ ಹೊರತು ಸಣ್ಣ ಗಾಡಿ ಮೇಲೆ ಕೇಸ್ಗಳೇ ಹಾಕಿಲ್ಲ. ನಮ್ಮ ಹತ್ರ ಸಾವಿರಾರು ಕೇಸ್ಗಳಿದೆ, ಸಾವಿರಾರು. ನೀವು ಯಾವತ್ತೇ ಅಬ್ಸರ್ವ್ ಮಾಡಿ, ದೊಡ್ಡ ಗಾಡಿ ಚಿಕ್ಕ ಗಾಡಿ ಆಕ್ಸಿಡೆಂಟ್ ಆದರೆ ಎಷ್ಟೋ ಕಡೆ ದೊಡ್ಡ ಗಾಡಿ ಮುಂದೆ ಇರುತ್ತೆ, ಸಣ್ಣ ಗಾಡಿ ಹಿಂದೆ ಇರುತ್ತೆ. ಹೊಡೆದ್ರೆ ನೀವು ಸ್ಟೇಷನ್ಗೆ ಹೋಗಿ ಚೆಕ್ ಮಾಡಿ. ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಬೈ ದಿ ಸೀನಿಯರ್. ಅವ್ರು ಏನು ಮಾಡಬೇಕು? ಈಗ ಒಬ್ಬ ಚಾಲಕ, ಲಾರಿ ಓಡಿಸೋ ಚಾಲಕಂಗೆ 2 ಕಣ್ಣಿರೋದು ನಮ್ಮ ಥರ, ಅವ್ನಿಗೆ ಹಿಂದೆ ಕಣ್ಣಿಲ್ಲ. ಈಗ ಹಿಂದೆ ಬರೋರಿಗೆ ಯಾಕೆ ಲೆಫ್ಟ್ ಸೈಡಿಂದ ಯಾಕೆ ಓವರ್ಟೇಕ್ ಮಾಡ್ತಾರೆ? ನಮ್ಮ ದೇಶದ ಕಾನೂನಲ್ಲಿ ರೈಟ್ ಸೈಡ್, ಲೆಫ್ಟ್ ಸೈಡಿಂದ ಯಾಕೆ? ಈಗ ಹೊಸ ಕಾನೂನುಗಳು ತರ್ತಾವ್ರೆ. ಲೆಫ್ಟ್ ಸೈಡು ಲಾರಿಗಳು ಹೋಗಬೇಕು, ರೈಟ್ ಸೈಡು ಸಣ್ಣ ಗಾಡಿಗಳಂತ. ಈಗ ಎಷ್ಟೋ ಹೈವೇಸಲ್ಲಿ ಹೋದಾಗ ಹಳ್ಳಿಗಳು ಅಡ್ಡ ಬರ್ತವೆ. ಹಳ್ಳಿಗಳಲ್ಲಿ ಹೆಲ್ಮೆಟ್ ಕೂಡ ಹಾಕಿರಲ್ಲ. ಅವ್ರಿಗೆ ಇವತ್ತವರೆಗೂ ಫೈನ್ಗಳು ಹಾಕಿಲ್ಲ. ಅವ್ರಿಗೆ ಪ್ರಸ್ತಾವಿತ ಕಾಯ್ದೆ ಎಲ್ಲಾ ಅಂಶಗಳಿಗೂ ತಮ್ಮ ವಿರೋಧನ ಅಥವಾ ಪರ್ಟಿಕ್ಯುಲರ್ ಆಗಿ ಲಾ ಚೇಂಜ್ ಮಾಡಿ ರದ್ದೇ ಮಾಡಬೇಕು? ಹೌದು, ರದ್ದೇ ಮಾಡಲೇಬೇಕು. ಯಾಕಂದ್ರೆ ಮುಂಚೆ ಇದ್ದಿದ್ದ ಕಾನೂನು ಏನು ತಪ್ಪಿದೆ ಅದು ಎಕ್ಸ್ಪ್ಲೇನ್ ಮಾಡಲಿ. ಹಳೆ ಕಾನೂನು ತಪ್ಪಿದೆ ಅಂತ ಅವ್ರು ಹೇಳೋಣ, ಡಿಸ್ಕಷನ್ ಮಾಡಿ. ಕಾನೂನು ತರೋದು ಏನು ಅಷ್ಟು ಅರ್ಜೆಂಟಾ? ಡಿಬೇಟ್ ಮಾಡಲಿ, ಡಿಬೇಟ್ ಮಾಡ್ಬಿಟ್ಟು ಪಬ್ಲಿಕ್ಗೆ ತಿಳಿಸ್ಲಿ. ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಪಬ್ಲಿಕ್ಗೆ ಒಂದು ಚಾಯ್ಸ್ ಕೊಡಿ, ಅಷ್ಟೇ ನಾವು ಕೇಳ್ತಾ ಇರೋದು.
ಈಗ ನಾನು ಹೇಳ್ತಾ ಇದ್ನಲ್ಲ, ಹಿಂದೆ ಕಡೆ ಬಂದು ಹೊಡೆದ್ರು ಹಿಟ್ ಅಂಡ್ ರನ್ ಅಂದರೆ ನಾನೇನು ಮಾಡಲಿ? ಸರ್, ಈಗ ಬೇರೆ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೆದಾಗ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿರುವಂತದ್ದು ಜನಸಾಮಾನ್ಯರು ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ರು. ಸೊ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಉದ್ಭವ ಆಗುತ್ತಾ ಏನು ಅನ್ನುವಂಥದ್ದು? ಮೇಡಮ್, ಅಕಸ್ಮಾತು ಪೆಟ್ರೋಲ್, ನಾನು ಅದೇ ಹೇಳ್ತಾ ಇಲ್ವಾ, ಈಗ ದೇವನಗುಂದಿಯಿಂದ ಪೆಟ್ರೋಲ್ ಡೀಸೆಲ್ ತರಬೇಕು ಸಿಟಿಗೆ, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಚಾಲಕನಿಗೆ ಏನಾದರೂ ಆದರೆ ನೀವು ಯಾರಾದರೂ ಬಂದು ಸಪೋರ್ಟ್ ಮಾಡ್ತೀರಾ? ನೋಡಿ, ಅವರು ಪೆಟ್ರೋಲ್ ಪ್ರಾಡಕ್ಟ್ ಕ್ಯಾರಿ ಮಾಡ್ತವ್ರೆ, ಅವ್ರನ್ನ ಫ್ರೀಯಾಗಿ ಬಿಟ್ಟು ಕಳಿಸಿ ಅಂತ. ಪೆಟ್ರೋಲ್ ಗಾಡಿ ಆಕ್ಸಿಡೆಂಟ್ ಆದರೆ, ಪೆಟ್ರೋಲು ಡೀಸೆಲ್ ಗಾಡಿ ಆಕ್ಸಿಡೆಂಟ್ ಆದರೆ ಸ್ಟೇಷನ್ ಮುಂದೆ ಕೇಸ್ ಇಲ್ಲದೆ ಕಳಿಸ್ಬಿಟ್ಟಿದ್ದಾರಾ? 1 ದಿವಸ 2 ದಿವಸ ಯಾಕೆ ನಿಲ್ಸ್ಕೋಬೇಕು? ನಿಮ್ಮ ಕೇಸ್ ಇದೆ, ಫೈಲ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಕಳಿಸಿ. ಅದು ಬಿಟ್ಬಿಟ್ಟು 3 ದಿವಸ 4 ದಿವಸ ಇದು ಪಬ್ಲಿಕ್ ಗೊತ್ತಿಲ್ವಾ? ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋದರೆ 4 ದಿವಸ. ಪ್ರತಿಭಟನೆಯಿಂದ ಎಫೆಕ್ಟ್ ಹೌದು, ಆಗ್ಬೋದು. ಇವಾಗ 4-5 ದಿವಸ ನಿಲ್ಸಿರ್ತೀವಿ, ಅವ್ರು ನಿಲ್ಸಿಲ್ಲ, ಅವರು ನಮ್ಮ ಜೊತೆ ಸೇರ್ಕೊಂಡಾಗ ನಾವು ಏನು ಮಾಡೋಕ್ಕಾಗುತ್ತೆ? ಈಗ ಅವರು ಪೆಟ್ರೋಲಿಯಂ ಪ್ರೆಸಿಡೆಂಟ್ ನಮ್ಮನ್ನು ಬಾಲಾಜಿ ಅವ್ರು ಕೇಳ್ತಿರೋದು, ನಾವು ಜನರಲ್ವಾ, ನಮ್ಮ ಡ್ರೈವರ್ಗಳು ಮನುಷ್ಯರಲ್ವಾ, ನೀವು ನಮಗೆ ಮಾತ್ರ ಹೇಳ್ತಿರಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಬೇಡ ಸರ್ ಹಿಂಗಿದೆ, ಅವ್ರು ನಾವು ನಿಮ್ಗೆ 100% ಕೈ ಜೋಡಿಸ್ತೀವಿ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನಾವೇನು ಹೇಳಿದ್ವಿ, ಬೇಡ ಸದ್ಯಕ್ಕೆ ನಾವು ಫಸ್ಟ್ ನಮ್ದು ಏನಿದೆ ನಾವು ನೋಡೋಣ. ನಮಗೆ ಗೊತ್ತಿಲ್ಲ, ಸರ್ಕಾರ ಎಷ್ಟು ಬೇಕು ಕರೀತಾರೆ ಅಷ್ಟು ಬೇಗ ಮಾಡ್ತೀವಿ. ಥ್ಯಾಂಕ್ ಯು. ಅಲ್ಲ, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ಸರ್ಕಾರ ನಮ್ಮನ್ನು ಕರೆದು ಮಾತಾಡಿದ್ರೆ ವಿ ಆರ್ ವಿತ್ ಗೌರ್ಮೆಂಟ್. We are not against public, we are not against people. Due to our own difficulties and the harassment, we are going for a protest. ಇದು ನವೀನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.